ಎಲ್ಲ ಉತ್ತರ ಕರ್ನಾಟಕ ಮಂದಿಗೆ ನಮಸ್ಕಾರ ರೀ. ಇವತ್ತು ಉತ್ತರ ಕರ್ನಾಟಕ ಕಡೆ ಮಾಡುವ ತಾಳಿಪಟ್ಟಿ ಮಾಡತ್ತೇವ್ರಿ. ಇವ್ನ ಹೆಂಗೆ ಮಾಡೋದಂತಂದ ನೋಡೋಣ ಬರ್ರಿ. ಇವು ಉತ್ತರ ಕರ್ನಾಟಕ ಕಡೆ ಭಾಳ ಫೇಮಸ್ ರೀ. ಇವ್ನ ಹೆಂಗೆ ಮಾಡೋಣ ಅಂತಂದ ನೋಡೋಣ ಬರ್ರಿ. ಒಂದು ಗ್ಲಾಸ್ ಉದ್ದಿನ ಬೇಳೆ ನೆನೆ ಇಟ್ಕೊಂಡಿದ್ದು ರೀ. ಈಗ ಮಿಕ್ಸರ್ ಹಾಕೊಂಬರೋಣ ಬರ್ರಿ. 2 ಕಪ್ ಜೋಳದ ಹಿಟ್ಟು ತೋರಿ, 1 ಕಪ್ ಗೋಧಿ ಹಿಟ್ಟು ತೋರಿ, ಅರ್ಧ ಕಪ್ ಗೊಂಜಾಳ ಹಿಟ್ಟು, ಅರ್ಧ ಕಪ್ ಕಡಲೆ ಹಿಟ್ಟು. ಈಗ ಜೀರಿಗೆ ತಿಕ್ ಹಾಕೊಂಡು ಬರ್ರಿ. ಇದನ್ನ ತಿಕ್ ಹಾಕೋಣ ಮತ್ತು ಅಜವಾನ್ ತೊಗೋಬೇಕ್ರಿ. ಹೀಗೆ ತಿಕ್ ಹಾಕೋಬೇಕ್ರಿ. ಅರಿಶಿನ ತೊಗೋಬೇಕ್ರಿ, ಉಪ್ಪು ತೊಗೋಬೇಕ್ರಿ, ತಿಕ್ ತಕ್ಕಷ್ಟು ಮೆಣಸಿನ್ಕಾಯಿ ಅರ್ಧ ತೊಗೋಬೇಕ್ರಿ. ಹಾಕೋಣ ಬರ್ರಿ. ಇವನ್ನೆಲ್ಲ ಈಗ ಮಿಕ್ಸ್ ಮಾಡೋಣ ಬರ್ರಿ. ಇದನ್ನ ಚಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮ್ಯಾತ್ರಿ ಉದ್ದಿನ ಬ್ಯಾಳೆ ಸಣ್ಣ ಮಾಡ್ಕೊಂಡಿದ್ದು ಇದ್ರಾಗ ಹಾಕೋಬೇಕ್ರಿ. ಈಗ್ರಿ ಹಾಕೊಂಡ್ಮ್ಯಾತ ಮಿಕ್ಸ್ ಮಾಡ್ಬೇಕ್ರಿ. ಹೀಗ್ರಿ ಮಿಕ್ಸ್ ಮಾಡ್ಕೊಂಡ ಈಸೀಸ ನೀರು ಹಾಕಿ ನಾದ್ಕೋಬೇಕ್ರಿ. ಗೊಂಜಾಳ ಹಿಟ್ಟು ಇದ್ರೆ ಹಾಕೋರಿ, ಇಲ್ಲಂದ್ರೆ ಬಿಡ್ರಿ. ಇದನ್ನು ಈಸೀಸ ನೀರು ಹಾಕಿ ಭಾರ ಹಾಕಿ ನಾದ್ಕೋಬೇಕ್ರಿ. ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕ್ರಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ಸಪೋರ್ಟ್ ಮಾಡಿರಿ. ಭಾಳ ನೀರು ಹಾಕೊಂಡ ನಾದ್ಕೋಕೆ ಹೋಗ್ಬೇಡ. ಈಸೀಸ ನೀರು ಹಾಕೊಂಡ ಹೀಗೆ ನಾದ್ಕೋರಿ. ಸಂಕ್ರಾಂತಿ ಒಳಗೆ ರೀ ಮತ್ತು ರೀ ಏಳು ಅಮಾವಾಸ್ಯೆ ಒಳಗೆ ಮಹಾನವಮಿದಾಗ ನಮ್ಮೂರ ಕಡೆ ಇವನು ಭಾಳ ಜಾಸ್ತಿ ಮಾಡ್ತೇವ್ರಿ. ನಿಮ್ಮ ಕಡೆ ಯಾವಾಗ ಮಾಡ್ತೀರಂತಂದ ಕಮೆಂಟ್ ಮಾಡಿರಿ. ಈಗ ನಾನು ಒಂದು ಸರ್ವಜ್ಞನ ವಚನ ಹೇಳತ್ತೇನೆ ರೀ. ವಿದ್ಯೆ ಕಲಿಸದ ಗುರು, ಬುದ್ಧಿ ಹೇಳದ ತಂದೆ, ಬಿದ್ದಿದ್ದರು ಬಂದು ನೋಡದ ತಾಯಿ, ಇವು ಮೂರರು ವೈರಿಗಳಿದ್ದಂತೆ ಸರ್ವಜ್ಞ. ಇದು ಸರ್ವಜ್ಞ ಬರೆದ ವಚನವಾಗಿದೆ. ಇದನ್ನು ಹಿಂಗೆ ಚಂದಂಗೆ ಹದವಾಗಿ ನಾದ್ಕೋಬೇಕ್ರಿ. ಇದನ್ನು ಹಿಂಗೆ ಚಲೋ ಹಂಗೆ ನಾದ್ಕೊಂಡ್ಮ್ಯಾದ್ರಿ 2 ಇಂದ 3 ತಾಸು ನೆನೆ ಇಡ್ಬೇಕ್ರಿ. ಇದೆಷ್ಟು ನೆನಿತೈತ್ಲಕ್ರಿ ಅಷ್ಟು ಚಂದಗೆ ಮೆತ್ತಗೆ ಬರ್ತಾವ್ರಿ ತಾಳಿಪಟ್ಟಿ ರೀ. ಇದನ್ನ ಇಷ್ಟು ಗಟ್ಟಿ ಹದಕ್ಕನ ನಾದ್ಕೋಬೇಕ್ರಿ. ಎಷ್ಟು ನೆನಿತೈತ್ಲಕ್ರಿ ಅಷ್ಟು ಮೆತ್ತಗೆ ಚಂದಂಗೆ ಬರ್ತಾವ್ರಿ ತಾಳಿಪಟ್ಟಿ ರೀ. ನೀವು ಒಂದ್ಸಲ ಮನ್ಯಾಗ ಮಾಡಿರಿ. ಹೆಂಗೆ ಆತಂತಂದ ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮರಿಬೇಡ್ರಿ. ಇದನ್ನ ಎಷ್ಟು ನಾದಿ ಇಡ್ತಿರ್ಲಾಕ್ರಿ ಅಷ್ಟು ಮೆತ್ತಗೆ ಚಲೋ ಹಂಗೆ ಬರ್ತಾವ್ರಿ ತಾಳಿಪಟ್ಟಿ ರೀ. ಇದನ್ನು 2 ಇಂದ 3 ತಾಸು ನೆನೆ ಇಡಕ್ಕೆ ಬಿಡೋಣ ಬರ್ರಿ. ಇನ್ನು ಮುಚ್ಚಿಡೋಣ ಬರ್ರಿ. ಈಗ 3 ಗಂಟೆ ಆತ್ರಿ. ಈಗ ತೆಗಾತೀವಿ ನೋಡ್ರಿ. ಈ ಹಿಟ್ಟು ತಾಳಿಪಟ್ಟಿ ಮಾಡೋ ಹದಕ್ಕೆ ಬಂದೈತ್ರಿ. ಇದನ್ನ ಇನ್ನೊಂದ್ಸಲ ಚಂದಂಗೆ ನಾದ್ಕೊಂಡು ಬರ್ರಿ. ಯಾಕಂದ್ರೆ ರೀ ಇದನ್ನ ಇನ್ನೊಂದ್ಸಲ ನಾದ್ಕೋಬೇಕಂತಂದ ನಾದ್ಕೋತೇವ್ರಿ. ಇದನ್ನು ನಾದ್ಕೊಂಡಾದ್ಮೇಲೆ ದೊಡ್ಡ ಉಳ್ಳಿ ಮಾಡೋಣ ಬರ್ರಿ. ಹೀಗ್ರಿ ಈಗ ಒಂದು ಉಳ್ಳಿ ಮಾಡ್ಕೊಂಡು ಬರ್ರಿ. ಇಲ್ಲಿ ತೋರ್ಸತ್ತೇವೆ ನೋಡ್ರಿ. ಈಗ ಉಳ್ಳಿ ಮಾಡ್ಕೋಬೇಕ್ರಿ. ಆಮೇಲೆ ಅದಕ್ಕೊಂದೀಟ ಹಿಟ್ಟು ಹಚ್ಬೇಕ್ರಿ. ಅದಕ್ಕೊಂದು ಸ್ವಲ್ಪ ರೀ ಜೋಳದ ಹಿಟ್ಟು ಹಚ್ಬೇಕ್ರಿ. ಚಪಾತಿ ಹೆಂಗೆ ಲಟ್ಟಿಸ್ತೀವಲ್ಲಾಕ್ರಿ ಹಂಗೆ ಇದನ್ನು ಲಟ್ಟಿಸ್ಬೇಕ್ರಿ. ಕೈಲಿ ಒಂದೊಂದು ಬಿಡೋದ ಭಾಳ ತಡ ಆಕತ್ರಿ. ಅದಕ್ಕೆ ಹಿಂಗೆ ಲಟ್ಸ್ಕೊಂಡು ಅಂತಂದ್ರೆ ಜಲ್ದಿ ಆಕತ್ರಿ. 1 ಕಪ್ ಸಹಾಯದಿಂದ ತೊಗೋಬೋದ್ರಿ ಇದನ್ರಿ. ಹಿಂಗೆ ಲಟ್ಸ್ಕೊಂಡು ಇಲ್ಲೋ ರೀ ಈಗ ರೀ ಗ್ಲಾಸ್ ಸಹಾಯದಿಂದ ಒಂದೊಂದು ಕೊರೋನು ಬರ್ರಿ. ಇದನ್ನು ಹಿಂಗೆ ಲಟ್ಸ್ಕೊಂಡೇವಿಲ್ಲ ರೀ ಈಗ ರೀ ಇದಕ್ಕನ ಬಟ್ಲಾದ್ಲೆ ಕೊರೋನು ಬರ್ರಿ. ಹಿಂಗೆ ಲಟ್ಸ್ಕೋಬೇಕು ನೋಡ್ರಿ. ಈ ಗ್ಲಾಸ್ ಸಹಾಯದಿಂದ ಸಣ್ಣ ಮಾಡ್ಕೊಂಡು ಬರ್ರಿ. ಈಗ ಮಾಡ್ಕೋಬೇಕ್ರಿ. ಹೀಗೆ ಎಲ್ಲನೂ ಕೊರ್ಕೊಂಡು ಬರ್ರಿ. ಒಂದೊಂದು ಕೈಲೇ ಮಾಡ್ಕೋತಾನಿದ್ರೆ ಭಾಳ ಲೇಟ್ ಆಕತ್ರಿ. ಅದಕ್ಕೆ ಈ ಟ್ರಿಪ್ಪನ್ನು ಉಪಯೋಗಿಸಿದೇವ್ರಿ ನಾವು ರೀ. ನೀವು ಹೆಂಗೆ ಮಾಡ್ತೀರಂತಂದ ಕಮೆಂಟ್ ಮಾಡಿ ನಮ್ಗೆ ತಿಳಿಸ್ರಿ. ಹೆರ್ತಿದ್ದು ಅವನ್ನೆಲ್ಲ ರೀ ಒಂದೊಂದು ತೆಗೆದ್ರಿ ಒಂದು ಪ್ಲೇಟ್ನಾಗ ಹಿಡ್ಕೊಂಡು ಬರ್ರಿ. ಎಲ್ಲನೂ ಹೀಗೆ ಇಟ್ಕೋಬೇಕ್ರಿ. ಅವು ಅಂದ್ರ ಮೇಲೆ ಅಂದ್ರೆ ಇಟ್ಟರೆ ಎಲ್ಲನೂ ಕುಡ್ಕೋತಾವ್ರಿ. ಅದಕ್ಕೆ ರೀ ಅದ್ರ ಬಾಜು ಇಡ್ಬೇಕ್ರಿ. ಹೀಗೆ ರೀ ಅದು ಉಳ್ದಿದ್ದು ತೊಗೊಂಡ್ರಿ ಇನ್ನೊಂದು ಹಿಟ್ಟು ತೊಗೊಂಡ್ರಿ ಮಾಡತ್ತೇವೆ ನೋಡ್ರಿ. ಹೀಗೆ ರೀ ಅದನ್ನೇ ಇದೇ ರೀತಿ ಮಾಡ್ಕೋಬೇಕ್ರಿ. ನಿಮ್ಮದು ಹಿಟ್ಟು ಉಳ್ದಿರ್ತೈತ್ಲಾಕ್ರಿ ಅದನ್ನು ಹೀಗೆ ತೊಗೊಂಡು ಮಾಡಿರಿ. ಅದ್ರಂಗೆ ಇದನ್ನು ಮಾಡ್ಕೋಬೇಕ್ರಿ. ಅಂಕತನ ಒಂದು ವಚನ ಹೇಳ್ತೇನೆ ರೀ, ಕೇಳಿಸ್ಕೋರಿ. ಆಗವ ಈಗವ ಹೋಗಿ ಬಾ ಎನ್ನದಡೆ, ಆಗಲೇ ಕರೆದು ಕೊಡುವ ಧರ್ಮ ಹೊನ್ನಾಗದೆ ಬಿಡದು ಸರ್ವಜ್ಞ. ಸರ್ವಜ್ಞ ಬರ್ದಿದ್ದು ವಚನ ರೀ.
ಒಂದು ಬಾಂಡ್ಲಿದಾಗ ಎಣ್ಣೆ ಇಟ್ಟಿದ್ದು ರೀ, ಅದು ಕಾದೈತ್ರಿ. ಈಗ ಅವನ್ನೆಲ್ಲ ಕರ್ಕೊಂಡು ಬರ್ರಿ. ಎಷ್ಟು ಚಂದ ಉಬ್ಬತ್ತಾವ ನೋಡ್ರಿ, ಒಂದೊಂದು ಹಾಕಿ ನೋಡತ್ತೀವ್ರಿ, ನೀವು ನೋಡತ್ತೀರಲ್ಲ ರೀ. ಇದೇ ರೀತಿ ಎಲ್ಲನೂ ಕರ್ಕೊಂಡು ಬರ್ರಿ. ನಿಮ್ಮ ಕಡೆ ಹೆಂಗೆ ಮಾಡ್ತೀರಂತಂದ ಕಮೆಂಟ್ ಮಾಡಿರಿ. ಇದೇ ರೀತಿ ಎಲ್ಲನೂ ಕರ್ಕೊಂಡು ಬರ್ರಿ. ಇದನ್ನು ಸಾಯಂಕಾಲ ಚಾದೊಡಿ ಸ್ನ್ಯಾಕ್ಸ್ ಆಗಿ ತಿನ್ಬೋದ್ರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತಾವ್ರಿ. ನೀವು ಒಂದ್ಸಲ ಟ್ರೈ ಮಾಡಿರಿ. ಇವನ್ನೆಲ್ಲನೂ ಹೀಗೆ ಕರ್ಕೊಂಡೇವ್ರಿ. ನೋಡ್ರಿ ಹೆಂಗೆ ಉಬ್ಬಿದವ್ರಿ ಎಲ್ಲನೂ ರೀ. ಅವನ್ನ ಉಲ್ಟಾ ಎಲ್ಲ ಹೊಲಿಸಿ ನೋಡತ್ತೀವ್ರಿ. ತೆಗೆದು ನೋಡ್ರಿ ಈಗ ರೀ. ಇವು ಕರ್ದವ್ರಿ, ಇವ್ನ ಒಂದೊಂದ ತಕ್ಕೋತೇವೆ ನೋಡ್ರಿ. ಹೀಗೆ ತಕ್ಕೋರಿ ನೀವು ರೀ. ನಮ್ಮ ಕಡೆ ಎಳ್ಳಮಾಸಿಗ್ರಿ ಇವನ್ನ ತಾಲಿಪಟ್ಟಿ ಭಾಳ ಮಾಡ್ತಾರ್ರಿ. ನೀವು ಯಾವಾಗ ಮಾಡ್ತೀರಂತಂದ ಕಮೆಂಟ್ ಮಾಡಿರಿ. ಈಗ ರೀ ನಾವು ರೀ ಇವನ್ನೆಲ್ಲ ಒಂದು ಪ್ಲೇಟ್ನಾಗ ತೆಗೆದು ಇಟ್ಕೋತೇವ್ರಿ. ಹೀಗೆ ರೀ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇವ ಎಷ್ಟು ಚೆಂದಾಗಿದಾವೆ ನೋಡ್ರಿ. ವಿಡಿಯೋದ ನೋಡಿದ್ದಕ್ಕೆ ಧನ್ಯವಾದ ರೀ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ. ನಮಸ್ಕಾರ ರೀ.